ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಡಾಕ್ಟರ್ ಪರಮಶಿವಯ್ಯ ವರದಿ ಜಾರಿಗೆ ಆಗ್ರಹಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಅಂತರ್ಜಲ ಕುಸಿಯುತ್ತಿದೆ. 1200ರಿಂದ 1500 ಅಡಿಗಳ ಆಳದ ನೀರನ್ನು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ. ಈ ಸಮಸ್ಯೆ ಬಗೆಹರಿಯಬೇಕಾದ್ರೆ ಅಂತರ್ಜಲ ಹೆಚ್ಚಿಸಬೇಕು. ಹಾಗಾಗಿ ಡಾಕ್ಟರ್ ಪರಮಶಿವಯ್ಯ ವರದಿ ಜಾರಿಗೆ ಆಗ್ರಹ ಕೇಳಿ ಬಂದಿದೆ. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿರೋ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದ್ದವು. ಪರಮಶಿವಯ್ಯನ ವರದಿನ ಜಾರಿ ಮಾಡಬೇಕು. ಈ ಜಾರಿ ಮಾಡೋದ ಮುಖಾಂತರ ನಮಗೆ ಎತ್ತಿನ ಹೊಳೆ ಯೋಜನೆಯನ್ನು ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಹೆಚ್ಚಿನ ರೀತಿಯಲ್ಲಿ ಸಾವಿರಾರು ಕೋಟಿ ಖರ್ಚು ಬರೋದರಿಂದ ಅದನ್ನು ಪಕ್ಕಕ್ಕಿಟ್ಟು ಅಂತರ್ಜಲದ ಮಟ್ಟ ಸುಮಾರು ಇಂದಿನ ರೀತಿಯಲ್ಲೇ 150-200 ಅಡಿಗಳು ಬರ್ತದೆ ಮತ್ತು ಕೆರೆ ಕುಂಟೆಗಳಲ್ಲಿ ನೀರು ಬರ್ತದೆ. ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವ BN ಬಚ್ಚೇಗೌಡ, ಈ ಸಂಬಂಧ ಸಿಎಂ ಹಾಗೂ ಸಚಿವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಅಂತ ಹೇಳಿದರು. ಶಾಸಕರು, ಮಂತ್ರಿಗಳು ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳು ಮತ್ತು ಭಾರೀ ನೀರಾವರಿ ಸಚಿವರ ಜೊತೆ ಮಾತನಾಡಿ ಈ ತೀರ್ಮಾನ ಆದಷ್ಟು ಬೇಗ ನಮಗೆ ಈ ನಮ್ಮ ಕೆರೆಗಳನ್ನು ಆ ನೀರನ್ನು ತುಂಬುವಂಥ ಕಾರ್ಯ ಆಗಬೇಕು, ಈ ಬರಡು ಜಿಲ್ಲೆಗಳಿಗೆ ಅಂತೇಳಿ ಒತ್ತಾಯ ತರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಡಾಕ್ಟರ್ ಪರಮಶಿವಯ್ಯ ವರದಿ ತಯಾರಿಸಿದ್ದು ಅಂತರ್ಜಲ ಮಟ್ಟ 40 ಅಡಿ ಇದ್ದಾಗ ಖಾಸಗಿ ಸಂಸ್ಥೆ ಸರ್ವೆ ನಡೆಸುವಾಗ ಅಂತರ್ಜಲ ಮಟ್ಟ ಸುಮಾರು 500 ಅಡಿಗೆ ತಲುಪಿತ್ತು. ಈಗ ನೀರು ಪಡೆಯಬೇಕಾದ್ರೆ ಸುಮಾರು 1000 ಅಡಿ ಆಳಕ್ಕೆ ಬೋರ್ ಕೊರೆಯಬೇಕು. ಹಾಗಾಗಿ ಸರ್ಕಾರ ಈಗ ಪರಮಶಿವಯ್ಯ ವರದಿ ಜಾರಿಗೆ ತರುತ್ತಾ ಅನ್ನೋದು ಪ್ರಶ್ನೆ. ನಾಸೀರ್, ಸುವರ್ಣ ಸುದ್ದಿವಾಹಿನಿ, ಹೊಸಕೋಟೆ. ಈಗ ಸಿಟಿ ರೌಂಡ್ಸ್. ಸ್ನೇಹಿತನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿ ಹಣಕ್ಕಾಗಿ ಪೀಡಿಸುತ್ತಿದ್ದ ಶ್ರೀನಿವಾಸ. ಹಣ ನೀಡಿಲ್ಲ ಅಂತ ಗೆಳೆಯನ ಪತ್ನಿಯನ್ನೇ ಕೊಂದು ಪೊಲೀಸರಿಗೆ ಶರಣಾದ. ಆಟೋದಲ್ಲಿ ಪೊಲೀಸ್ ಠಾಣೆಗೆ ಹೆಣ ತಂದ ಭೂಪ. ಮೊಬೈಲ್ ಅಂಗಡಿ ಬೀಗ ಮುರಿದು 48 ಮೊಬೈಲ್ ಹ್ಯಾಂಡ್ಸೆಟ್ ಕಳವು. ಬಾಣಸ್ವಾಡಿ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿಯಲ್ಲಿ ಕಳ್ಳತನ. ಪ್ರಕರಣ ದಾಖಲಿಸಿಕೊಂಡಿರುವ ಬಾಣಸ್ವಾಡಿ ಪೊಲೀಸರಿಂದ ತನಿಖೆ. ಬೆಂಗಳೂರಿನ ಸಿವಿ ರಾಮನಗರದ ಸ್ಲಂಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಮಹಾನಗರ ಪಾಲಿಕೆ ವಲಯ ಕಚೇರಿ ಎದುರು ಸ್ಲಂ ನಿವಾಸಿಗಳ ಪ್ರತಿಭಟನೆ. ಸಮಸ್ಯೆ ಪರಿಹಾರಕ್ಕೆ ಆಗ್ರಹ. ಬೆಂಗಳೂರು ಜಲಮಂಡಳಿಯ ನೂತನ ಅಧ್ಯಕ್ಷರಾಗಿ ಗೌರವ್ ಗುಪ್ತಾ ಅಧಿಕಾರ ಸ್ವೀಕಾರ. ಗುಪ್ತಾಗಿ ಪುಷ್ಪಗುಚ್ಛ ನೀಡಿ ಅಧಿಕಾರ ಹಸ್ತಾಂತರಿಸಿದ ನಿರ್ಗಮಿತ ಅಧ್ಯಕ್ಷ PB ರಾಮಮೂರ್ತಿ. ಜಲಮಂಡಳಿ ಸಿಬ್ಬಂದಿಯಿಂದ ನೂತನ ಅಧ್ಯಕ್ಷರಿಗೆ ಅಭಿನಂದನೆ. ಟೌನ್ ಹಾಲ್ನಲ್ಲಿ ಜಾನಪದ ಕಲಾಮೇಳದ ಸೊಬಗು. ರಾಮಾಂಜನೇಯ ಸಾಂಸ್ಕೃತಿಕ ಯುವ ಕಲಾವೃಂದದಿಂದ ಜಾನಪದ ರಂಗೋತ್ಸವ. ಗಮನ ಸೆಳೆದ ಡೊಳ್ಳು ಕುಣಿತ. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,890 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,700 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಹಾಗೂ 24 ಕ್ಯಾರೆಟ್ ಚಿನ್ನದ ದರದಲ್ಲಿ ತಲಾ 100 ರೂಪಾಯಿ ಏರಿಕೆಯಾಗಿದೆ.